ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇದು ಪಾರ್ಟ್ 2. ಚಾನಲ್ ನೋಡ್ತಾ ಇರಿ, ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬು ಮಾಡಿ. ಸ್ಮೈಲ್ ಫ್ಲೈಂಗ್ ಕಿಸ್. ಐ ಲವ್ ಯು. ನಾವು ಇಲ್ಲಿ ಒಂದು ಕಡೆ ಸ್ಟಾಪ್ ಮಾಡಿದ್ವಿ. ಯಾಕೆ ಅಂದರೆ ನಾನು ಶೇಕ್ ಕುಡಿದ್ನಲ್ಲ, ಇವ್ರು ಯಾರೂ ಟಿಫನ್ ಮಾಡಿಲ್ಲ. ಟಿಫನ್ ಮಾಡೋದಕ್ಕೋಸ್ಕರ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ಗೆ ನಾವು ಎಲ್ಲೇ ಟ್ರಿಪ್ಪಿಗೆ ಹೋದ್ರೂ ಹೋಟೆಲಲ್ಲಿ ತಿಂತಾಯಿದ್ವಿ. ಈ ಸಲ ಏನು ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ, ಬನ್ನಿ. ಟ್ರಿಪ್ಪಿಗೆ ಬಂದಿದ್ದೀವಿ. ಟ್ರಿಪ್ ಮುಗಿಸ್ಕೊಂಡು ಹೋಗೋಣ ಅಂದಿರಾ, ಇಲ್ಲಿ ಅಡುಗೆ ಮನೆ ಥರ ರೆಡಿ ಮಾಡ್ಕೊಂಬಿಟ್ಟವ್ರೆ ಅತ್ತೆ ಅಳಿಯ. ಕಿಚನ್ನು ಏನು ಮಾಡ್ತಾಯಿದ್ದೀರಾ ಮಮ್ಮಿ? ಪಲಾವ್ ಮಾಡ್ತಾಯಿದ್ವಿ. ಏನು ಪಲಾವು? ಮಶ್ರೂಮ್ ಪಲಾವ್ ಮಾಡ್ತಿದ್ದಾರೆ ಅತ್ತೆ ಅಳಿಯ ಸೇರಿಕೊಂಡು. ಹಿಂದೆ ಇದು ಏನು ಅಂತ ಗೊತ್ತಿಲ್ಲ, ಬಟ್ ಮಣ್ಣೀರು ಚೆನ್ನಾಗಿಲ್ಲ. ಮಾಡಿಬಿಟ್ಟು ಎದ್ರುಕೊಂಡು ಎಲ್ಲ ದೂರ ಬಂದವ್ರೆ ಫ್ರೆಂಡ್ಸ್. ಯಾಕೆ ಅಂದರೆ ಆ ಕುಕ್ಕರ್ಗೆ ಸಾಕಾಗೋ ಅಷ್ಟು ಅಕ್ಕಿ ಹಾಕಿಲ್ಲ, ಅದಕ್ಕಿಂತ ಜಾಸ್ತಿ ಅಕ್ಕಿ ಹಾಕಿದ್ದಾರೆ. ಎರಡು ಡಮ್ಗಿಮ್ ಅಂದ್ಬಿಡುತ್ತೋ ಅಂತ ಫುಲ್ ದೂರ ನಿಂತವ್ರೆ. ಇದು 20 ಮಿನಿಟ್ಸಾ? ಹಾಯ್ ವಿನೋ. ಬೋಟಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ವೆರೈಟಿ ಆಫ್ ಬೋಟಿಂಗ್ಸ್ ಇದೆ. ಅಂದರೆ ಒಬ್ಬರಿಗೆ, ಇಬ್ಬರಿಗೆ ಮತ್ತು 5 ಜನಕ್ಕೆ, 8 ಜನಕ್ಕೆ ಅಂತ. ನಾವು 8 ಜನದ್ದು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 20 ಮಿನಿಟ್ಸ್ಗೆ 1150 ರುಪೀಸ್. ನನಗೆ ತುಂಬ ಇಷ್ಟ ಇದ್ದಿದ್ದು ಸಿಂಗಲ್ ರೈಡ್ ಹೋಗಬೇಕು ಅಂತ. ನನಗೆ ನೀರು ಅಂದರೆ ಮೊದಲೇ ಭಯ, ಅದಕ್ಕೋಸ್ಕರ ಆ ನೀರು ಭಯ ಹೋಗಬೇಕು ಅಂದರೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಬೋಟಿಂಗ್ ಅಂದರೆ ಸಿಂಗಲ್ ರೈಡ್ ಹೋಗೋದಕ್ಕೆ 5 ಮಿನಿಟ್ಸ್ ಅಷ್ಟೇ, ಅದು 1150 ಅಂತ ಹೇಳಿದ್ರು. ಬೇಡ ಅಂದ್ಬಿಟ್ಟು ನಾವು 8 ಜನ ಕರೆಕ್ಟಾಗಿದ್ದೀವಿ. ಅದಕ್ಕೆ 8 ಜನದ್ದು ಬೋಟ್ಗೆ ಹೋಗ್ತಾ ಇದ್ದೀವಿ. ಹೋಗಿ ಬೇಗ ಮುಂದೆ ಹೋಯ್ತೇವೆ ವಿನೋ. ಅಲ್ಲ ಅಲ್ಲಿ ಪಕ್ಕದಲ್ಲಿ ಸೆಕೆಂಡ್ ಸೆಕ್ಟರ್ ಕೂತ್ಕೊತೀರ ನೋಡು. ಹೋಗಿ ಹೋಗಿ ಹತ್ತಿ. ನೀವು ಹತ್ತಿ ಕೂತ್ಕೊಳ್ಳಿ, ಹೇಳ್ತೀನಿ. ಹಾಂ, ಹತ್ತಿರಾಗು ನೀವು. ಕೂತ್ಕೋಬೇಕು ನೀವಿಬ್ರು. ಹೋಲಮ್ಮ ಸರ್. ಇಲ್ಲಿ ನೋಡ್ರಿ ಬೇಗ, ಹಂಗೆ ನೋಡ್ರಿ ಎಲ್ಲರೂ ಈ ಕಡೆ. ತನ್ನಿ ಬೇಗ ತನ್ನಿ ಇಲ್ಲಿ. ಏಯ್ ನಿಲ್ಬೇಡ. ಆ ಜೆಟ್ಗಳು ಮಾತ್ರ ಹೋಗೋದು ಆ ಕಡೆ ಹೋಯ್ತವೆ. ಅವೆಲ್ಲ ಚಿಕ್ಕದು ಹೋಯ್ತವೆ. ಇದು ಪವರ್ ಕಮ್ಮಿ ಅಲ್ವಾ, ಹಂಗಾಗಿನಾ ಇದು ಪವರ್ ಕಡಿಮೆ ಅಂತ ಈ ಸೈಡ್ ಬರೋದಾ? ಇಲ್ಲ ಯಾವುದಾ ಸ್ಪೀಡ್ ಹೋಗುತ್ತೆ ಅಂತನಾ?
ಮುಗಿಸ್ಕೊಂಡು ಈಗ ಮತ್ತೆ ಹೊರಟಿದ್ದೀವಿ ಇಲ್ಲಿಂದ. ನೋಡಿ ಫ್ರೆಂಡ್ಸ್, ಚೆಪ್ಪೆಕಾಯಿ ತಿಂತಾ ಇದ್ದಾರೆ ಇವರು. ಹೊಟ್ಟೆ ಹಸಿತಾ ಇದೆ. 8 ಗಂಟೆಗೆ ಸ್ಟೇಟ್ ಕೊಡ್ದಿದ್ವು, ಇವಾಗ ಆಲ್ಮೋಸ್ಟ್ 12:30 ಆಗಿದೆ. 9, 10, 11, 12 ಅದಕ್ಕೆ ಕರೆಕ್ಟ್ ಟೈಮ್ಗೆ ಹೊಟ್ಟೆ ಹಸಿತಿದೆ. ಅದಕ್ಕೆ ಚೆಪ್ಪೆಕಾಯಿ ತಿಂತಾಯಿದ್ವಿ. ಆರಾಮಾಗಿ ತಿನ್ನಿ ವಿನುತಾ ಅವರೇ, ಯಾರೂ ಡಿಸ್ಟರ್ಬ್ ಮಾಡಲ್ಲ ನಿಮಗೆ. ನೋಡಿ ನಿನ್ನ ಮಗಳು ಬಂದು ಡಿಸ್ಟರ್ಬ್ ಮಾಡೋಕ್ಕೆ. ಸೊ ಇನ್ನು ಡೆಸ್ಟಿನೇಷನ್ ರೀಚ್ ಆಗಿಲ್ಲ, ರೀಚ್ ಆದಮೇಲೆ ಸಿಗ್ತೀವಿ. ಬಾಯ್, ಸಿ ಯು. ತನಿ ಸ್ಕಂದ, ತನಿ ತನಿ ರೂಟ್ ಚೇಂಜ್ ಮಾಡಿಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಜನ ಓಡಾಡೋಕ್ಕೆ ಅಂತ ರೋಡ್ ಮಾಡವ್ರೆ, ಇವರು ರೋಡ್ ಬಿಟ್ಟು ಅಡ್ಡದಾರಿಗೆ ಹೋಯ್ತಾರೆ ಮೇಲಕ್ಕೆ. ಅವರು ಸ್ಮಾಲ್ ಟ್ರೆಕ್ಕಿಂಗ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ದೂರದಲ್ಲಿದ್ದಾರೆ ಅವರು. ನಮ್ಮ ಕ್ಯಾಮ್ರಾದಲ್ಲಿ ಎಷ್ಟು ಝೂಮ್ ಮಾಡಿದ್ದೀವಿ. ಹಾಂ, ಇದು ಪ್ರಯಾಗ್ರ ಫಾಲ್ಸ್ ಅಂತೆ. ನನಗೆ ಕರೆಕ್ಟ್ ನೇಮ್ ಅಷ್ಟು ಗೊತ್ತಿಲ್ಲ. ಅಲ್ಲಿ ಬೋರ್ಡ್ ಹಾಕಿದ್ರು ನೀರು ಕಡಿಮೆ ಇದೆ ಅಂತ, ಬಟ್ ಆದರೂ ನಾವು ಆ ಬೋರ್ಡ್ ನೋಡ್ದಿರಾ ಟಿಕೆಟ್ ತೊಗೊಬಿಟ್ಟಿದ್ವಿ. ಒಬ್ಬರಿಗೆ 80 ರುಪೀಸು. ಫಾಲ್ಸಲ್ಲಿ ನೀರಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಅಲ್ವಾ. ಒಂಥರ ವರ್ತಿಲ್ಲ ಅಂತ ಅನ್ನಿಸ್ತು, ವೇಸ್ಟ್ ಅನ್ನಿಸ್ತು, ಇಷ್ಟ ಆಗಲಿಲ್ಲ ನನಗೆ. ನೋಡಿ ಫ್ರೆಂಡ್ಸ್, ಇವರು ನಾವು ಟೊಮೆಟೊ ಬಾತ್ ಮಾಡಿದಾಗ ನಮ್ಮನ್ನು ರೇಗಿಸ್ತಾ ಇದ್ರು. ಸ್ಪೆಷಲ್ ಮಶ್ರೂಮ್ ಪಲಾವ್ ಇದು. ಮಶ್ರೂಮ್ ಪಲಾವ್ ಮಾಡಿದಾಗ ಇವರು ನಮ್ಗೆ ಹಿಂಗೆ ಕೂರಿಸ್ಬಿಟ್ಟಾರೆ ಅಂತ ತಲೆ ಮೇಲೆ ಕೈ ಕೊಂಡು ಕೂತಿದ್ರು. ನಾವೆಲ್ಲ ತಿನ್ನೋ ಇವಾಗ ನೋಡಿ ಚೆನ್ನಾಗೈತೆ ಅಂದ್ಬಿಟ್ಟು ಮೆತ್ತಗೆ ಬಂದು ಫಸ್ಟ್ ಹಾಕೊಟ್ಬಿಡು ತಿನ್ಬಿಡ್ತೀನಿ ಅಂತ ತಿಂತವ್ರೆ. ನೋ ಫ್ರೆಂಡ್ಸ್, ಹೊಟ್ಟೆ ಹಶ್ವಾಗ್ತಾ ಇದೆ. ಅದಕ್ಕೆ ಹಶ್ವಾದಾಗ ಅದು ಇದು ನೋಡೋಕ್ಕಾಗಲ್ಲ, ಅದಕ್ಕೆ ತಿಂತಾ ಇದ್ದೀವಿ. ಅನ್ನಂ ಪರಬ್ರಹ್ಮಂ. ಅಣ್ಣ ಒಂಚೂರು ಛತ್ರಿ ಕೊಡೋಣ. ಕೆಳಗೆ ಅಂದ್ರೆ 60 ಕಿಲೋಮೀಟರ್ ಹೋಗೋದು. ಪೆಟ್ರೋಲ್ ಐತೆ, ಪೆಟ್ರೋಲಲ್ಲೇ ಓಡಾಡೋದು.